प्रार्थयामहे भवशतायुषी प्रार्थयामहे भवशतायुषे श्रीरमण अमरनाथेण ಸರಂಜರಿ ಈ ಕಡೆ ಒಂದು ಶುಭ ಅವಸರ ನಮ್ಮೆಲ್ಲರ ಮುಂದೆ ನಮ್ಮೆಲ್ಲರ ಕಣ್ಮುಂದೆ ಬರಲಿಕ್ಕೆ ಕಾರಣ ಹೀಗೆ ಮುಂದುವರಿಯಲಿ ಅಂತೇಳಿ ನಮ್ಮೆಲ್ಲರ ಆಪ್ತ ಸೇವಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು ಮಿಷನ್ ಆಫ್ ಇಂಡಿಯಾ ಭಾರತ ಸರ್ಕಾರದ ಉಪಾಧ್ಯಕ್ಷರು ಚಲನಚಿತ್ರ ನಿರ್ಮಾಪಕರು 2018-19 ಹುತ್ತೀರೆ ಬಿತ್ತೀರೆ ಅಥವಾ ಅಂಬಲಿ ಕಾಯಿಸಿಕೊಟ್ಟೀರೆ ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರೆ, ನೆಂಟರೆ, ಇಷ್ಟರೆ, ದಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ಓ ಮತ್ತೊಬ್ಬರ ನೀವು ಕಂಪನಿಯ ರೂಲ್ಸ್ ಅನ್ನು ಮೀರುತ್ತಿದ್ದೀರಾ? ಏನು ನಿಮ್ಮ ರೂಲ್ಸ್? ನೋಡ್ತಾ ಇದ್ದೀವಿ, ಡಾಕ್ಟರ್ ಅಂತಂದ್ರೆ ಒಳ್ಳೆ ಭಾವನೆಗಳು ತುಂಬಾ ಇದೆ. ಅದು ನೀವು ಅರ್ಥ ಮಾಡ್ಕೊಬೇಕು. ಯಾಕಂದ್ರೆ 2 ವಿಧಾನ ಮಗುನು ಅರ್ಥ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಒಳ್ಳೆ ಡಾಕ್ಟರ್ಗಳು ಸಿಕ್ಕೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಅದರಲ್ಲಿ ಈ ತರ ಮನುಷ್ಯರು ನಮಗೆ ಸಿಕ್ಕಿರೋದು ತುಂಬಾ ಖುಷಿ ವಿಚಾರ. ಇವರು ಎಷ್ಟೋ ಬಡ ಮಕ್ಕಳಿಗೆ ಅವರಿಗೆ ತುಂಬಾ ಈಗ ಮೊದಲನೇ ಎಣ್ಣೆ ಅಂತ ಅವರೊಂದು ಸನ್ಮಾನ ಮಾಡೋಣ ಅಂತ ನಾವು ನೀವು ಸೇರಿ ಹೇಳ್ತೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಮ ಸಾರ್ ಬಂದಿದ್ದಾರೆ, ಯಟರಾಜ್ ಸಾರ್ ಬಂದಿದ್ದಾರೆ, ಮೊಂಪೇಟ್ ಅವರು ಬಂದಿದ್ದಾರೆ. ಮೊಂಪೇಟ್ ಅವರು ನಮ್ಮೆಲ್ಲ ಸೊ ಇವತ್ತು ಆಪ್ತ ಸೇವಾ ಟ್ರಸ್ಟ್ ಅವರ ವತಿಯಿಂದ ಇಷ್ಟು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಮ್ಮ ಈ ಒಂದು ಅನುಭವ ಗಣ್ಯರೇ ಹಾಗೂ ನನ್ನ ಸಹೋದರ ಸಹೋದರಿಯರು, ನನ್ನ ತಂದೆ ತಾಯಿದ್ದಾರೆ, ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ಬೇಸಿಕಲಿ ಅವರು ಗಾಡಿಯಲ್ಲಿ ಇಷ್ಟು ನಾನು ಮಾತಾಡೋದು ಬರೋದಿಲ್ಲ, ಇನ್ನೂ ಮಾತಿದ್ದ ಕ್ಷಮಿಸಬೇಕು. ಏನು ಹಾಗೆ ಎಮರ್ಜೆನ್ಸಿ ಕೇಸ್ಗಳು ಬಂದು, ಎಮರ್ಜೆನ್ಸಿ ಕೇಸ್ ಆಲ್ಮೋಸ್ಟ್ ಒಂದು ಬರೋ ವರ್ಷದ ಫ್ರೀಡಮ್ ಪ್ರೋಗ್ರಾಮಲ್ಲಿ ಗಾಡಿ ಬಂದು ರೆಸಲ್ಯೂಷನ್ ಪ್ರೋಗ್ರಾಮ್ ಮಾಡಿದ್ರಿ. ಆ CPR ಮಾಡ್ತಾರೆ 5 ಮಿನಿಟ್ಸ್ಗೆ ರಿಕವರಿ ಮಾಡಿ ಇಮಿಡಿಯೇಟ್ ಆಂಜಿಯೋಗ್ರಾಮ್ ಮಾಡಿ ಅದು ಒಂದು ಸಮ್ಮಿಲನ ಅಂತಲೇ ಹೇಳ್ಬೋದು. ಎಲ್ಲರೂ ಸೇರಿದ್ರೆ ಅಟ್ಲೀಸ್ಟು ನಾವೆಲ್ಲಿದ್ದೀವಿ, ಹೇಗಿದ್ದೀವಿ, ನಮ್ಮ ಬ್ಯಾಕ್ಗ್ರೌಂಡ್ ಆಗಲಿ, ನಮ್ಮ ಕಷ್ಟ
ಅಭಿರಾಮವಲ್ಲಿ ಎಂಬತಕ್ಕಂಥ ಶಿವಪಾರ್ವತಿಯನ್ನು ದರ್ಶನ ಮಾಡ್ಕೊಂಡು ಬಂದರೆ 100ನೇ ವರ್ಷದ ಹುಟ್ಟುಹಬ್ಬವನ್ನು ಇದೇ ವೇದಿಕೆಯಿಂದ ಆತ್ಮಸೇವಾ ಟ್ರಸ್ಟ್ ನಿರ್ವಹಿಸಿ ನಾವೆಲ್ಲರೂ ಒಟ್ಟಿಗೆ ಸೇರೋಣ. ಒಗ್ಗಟ್ಟಿರಲಿ, ಒಗ್ಗಟ್ಟನ್ನು ಹೇಳಿದಾಗ ಮಾಡೋಣ. ತೊಂದರೆ ಕೊಡದೇ ಇದ್ದರೆ ಸಾಕು. ತೊಂದರೆ ಕೊಡದೇ ಇದ್ರೇ ಸಹಾಯ ಮಾಡಿದಾಗೆ ಅರ್ಥ. ಯಾರ ಬೆಳವಣಿಗೆಯಲ್ಲೂ ನಮ್ಮ ಕಣ್ಣು ಕೆಂಪಗಾಗಬಾರ್ದು, ಯಾರ ಕಾಲನ್ನು ಹಿಡಿದು ಎಳೆಯಬಾರದು. ನಮ್ಮ ಕುಲದವನೊಬ್ಬ ಹುಡುಗ ಮುಂದುವರೆದಿದ್ದಾನ, ಸಂತೋಷ. ಹುಡುಗನ್ನ ನೋಡಿದು ಹಿಂದೆ ಹೋಗಿ ತೆರೆ ಹಿಂದೆ ಅವನ ಕಾಲಿಡಿದು ಎಳೆದು ಅವನ ಅವನತಿಗೆ ನಾವೇ ಕಾರಣರಾದರೆ ಕುಲಸ್ಥರು ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಯಾವ ಹೆಮ್ಮೆಯೂ ಸಿಗುವುದಿಲ್ಲ. ಹಾಗಾಗಿದ್ರೆ ಅನೇಕ ತಿಮ್ಮಯ್ಯನವರು ಇವತ್ತು ನಾವು ನೆನೆಸ್ಕೊಳ್ತಾರೆ ಆಗ್ತಿರ್ಲಿಲ್ಲ, ಹೌದಲ್ವಾ? 75ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ಡಾಕ್ಟರ್ ತ್ಯಾಗರಾಜರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೂ ಶ್ರೀ ನಟರಾಜ ರಾಜ್ಯ ಬಲಿಜ ಕಲಾ ಸಂಗಮ ಪ್ರದಾನ. ನಮ್ಗೆ ಗೊತ್ತಾಗ್ತಾ ಇದೆ ಸರ್, ನಮ್ಮ ನಾಗರಾಜ್ ಅವರಿಗೆ. ಹಲೋ ಆಗಿರೋರು ದಯವಿಟ್ಟು ಸ್ವಲ್ಪ ಸ್ಟೇಜ್ ಇಳಿಬೇಕು. ಯಾರ್ಯಾರು ಸನ್ಮಾನ ಮಾಡಿದ್ರು 5 ವರ್ಷ ದೇವರು ಭಗವಂತ ಬಹಳ ಒಳ್ಳೆ ಲಕ್ಷ್ಮಣ ಅವರು ನಮ್ಮ ಎಲ್ಲರಿಗೂ ಅವ್ರಿಗೆ ನಾವು ಶುಭ ಕೋರ್ತಾ ಇದ್ದೀವಿ. ಯಾಕೆಂದ್ರೆ ಈ ಕಾರ್ಯಕ್ರಮ ಯಶಸ್ವಿ ಅವರು ಹೊಸಾಂಡರು ಮೇಡಮ್ ರಮಣಿ ಪ್ಲೀಸ್ ಕೈ ಜೋಡಿಸ್ಬೇಕಾಗಿಲ್ಲ ಅಂತ ಒಳ್ಳೆ ಗ್ರೂಪ್ ಬಂದಿದ್ದು ಮೇಡಮ್ ನಮ್ಮ ಟಿವಿ ದಯವಿಟ್ಟು ಈ ಕಡೆ ನೋಡಿ, ದಯವಿಟ್ಟು ಇಟ್ಬಿಟ್ಟು ನೋಡಿ. ರಾಜ್ಕುಮಾರ್ ಸರ್, KT ರಾಜ ವಾರ್ಷಿಕ ಹುಟ್ಟುಹಬ್ಬದ ಬಹಳ ಸಂತೋಷವಾಗಿ ಎಲ್ಲರೂ ಅಭಿನಂದನೆಗಳು ತರ್ತಾ ಇದ್ವಿ. ಹಾಗೆ ರೋಗಿಗರಿಂದ ನಮಸ್ತೆ, ನಾನು ಡಾಕ್ಟರ್ ಅನನ್ಯ, ಕ್ರಿಟಿಕಲ್ ಕೇರ್ ಇಂಟೆನ್ಸಿವಿಸ್ಟ್, RCM ಕೆಲಸ ಮಾಡ್ತಾರೆ, ಪೀಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್. ನಾನು ತ್ಯಾಗರಾಜ ಅವ್ರ ಸೊಸೆ. ಅವರು 75ನೇ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ತುಂಬ ಸಂತೋಷ, ತುಂಬ ಚೆನ್ನಾಗಿ ಮಾಡಿದ್ದೀವಿ. ಥ್ಯಾಂಕ್ ಯು. ದೊಡ್ಡವರು ಬಂದಿರೋದು ಮಮತಾ ದೇವರಾಜ್ ಮೇಡಮ್ garu ಮತ್ತು ಎಲ್ಲರಿಗೂ ತುಂಬ ಥ್ಯಾಂಕ್ ಯು, ತುಂಬ ಥ್ಯಾಂಕ್ಫುಲ್. ಅವ್ರು ಬಂದಿರೋದು ನಮ್ಮ ಮಾವನವ್ರಿಗೂ ತುಂಬ ಸನ್ಮಾನ ಮಾಡಿ ತುಂಬ ಬೆಸ್ಟ್ ವಿಶಸ್ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ ಯು. ಮೈಕ್ ಬೇಕಾರೆ ಕೊಡಿ, ಬಿಡಿ ಹಂಗೆ ಇರಲಿ, ಇಟ್ಕೊಳ್ಳಿ ಎರಡು. ಚಪ್ಪನ್ ಸರ್, ಓಕೆ ರೆಡಿ ಸ್ಟಾರ್ಟ್. ಆಪ್ತ ಸೇವಾ ಟ್ರಸ್ಟ್ ಭಾಳ ಉತ್ತಮವಾದ ಕೆಲಸ ಮಾಡಿದೆ. ಇದು ನಮ್ಮ ಒಂದು ಬಲ ಜನಾಂಗ ಅಲ್ಲದೆ ಇತರ ಜನಾಂಗದವರು ಭಾಳ ಜನ ಬಂದಿದ್ದಾರೆ. ಆಪ್ತ ಸೇವಾ ಟ್ರಸ್ಟು ರಾಜಶೇಖರ್ ಭಾಳ ಉತ್ತಮವಾದ ಕೆಲಸ ಇವತ್ತು ಮಾಡಿದ್ದಾರೆ. ಇದು ಇಷ್ಟೇ ಜನನ ಉತ್ತೇಜನ ಮಾಡಿ ಒಳ್ಳೆಯ ದಾರಿಗೆ ಎಳೆದು
ಅವರು ಇನ್ನೂ ಉತ್ತಮವಾದ ಸೇವೆ ಮಾಡ್ತಾ ಇರೋರನ್ನೆಲ್ಲ ಗುರುತಿಸ್ಕೊಳ್ತಾ ಇದ್ದಾರೆ. ಸಲ ಲಕ್ಷ್ಮಣ್ ಅವರಿಗೆ ಮಾಡಿದರು. ಅದೇ ರೀತಿ ಇವತ್ತು ನಮ್ಮ ರಾಜಶೇಖರ್ ಅವರು ನನಗೂ ಗುರುತಿಸ್ಕೊಂಡು ಮತ್ತು ನಮ್ಮ ಸೊಸೆಯಾದ ಅನನ್ಯ ಅವರಿಗೆ ಗೋಲ್ಡ್ ಮೆಡಲ್ ಬಂದಿದ್ದಕ್ಕೆ ಅವ್ರಿಗೂ ಒಂದು ಡೆಲ್ಲಿಯಲ್ಲಿ ಕೊಟ್ಟರು. ಅವ್ರಿಗೂ ಸಹ ಇವತ್ತು ಸಹ ಮಾಡಿದ್ದಾರೆ. ಅದೇ ರೀತಿ ಭರತನಾಟ್ಯದಲ್ಲಿ ಪ್ರಬುದ್ಧವಾದರೆ ಅವ್ರಿಗೂ ಸಹ ಒಂದು ಮಾಡಿದ್ದಾರೆ. ಇಂಥ ಒಂದು ಒಳ್ಳೆಯ ಸುಸಂದರ್ಭ ಒದಗಿಸಿಕೊಟ್ಟಂತಹ ನಮ್ಮ ಜಗಣಿ ರಾಜಶೇಖರ್ ಅವರಿಗೆ ವಂದನೆಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ನಮಗೆ ಧಾರಾಳವಾಗಿ ಸಾರ್ ನೀವು ಎಷ್ಟೇ ಬೇಕಾದರೂ ಊಟ ಮಾಡಿ ತಿನ್ನಿ, ನಾವಿದ್ದೀವಿ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಖಂಡಿತವಾಗಿ ಅವರು ಕೌನ್ಸಿಲರ್ ಆಗಬೇಕು ಅಂತ ನಮ್ಮ ಆಸೆ. ಆಗ್ತಾರೆ ಖಂಡಿತ. ಅವರು ನಾನಿದ್ದೀನಿ ಸರ್, ನಾನ್ ವೆಜ್ ಮಾಡಿಸೋಣ ಅಂದರು. ಬೇಡಿ ಸರ್, ಇವತ್ತು ಬೇಡ, ಇವತ್ತು ಒಳ್ಳೆಯ ದಿವಸ, ಭಾಳ ಒಳ್ಳೆಯ ದಿವಸ ಇವತ್ತು. ಎಲ್ಲ ನಮ್ಮ ಜನ ನಾನ್ ವೆಜ್ ಪ್ರಿಯರೇ, ಆದ್ರೂ ಇವತ್ತು ಬೇಡ ಸರ್, ಇವತ್ತು ಬೇಡ, ಇನ್ನೊಂದು ದಿವಸ ಮಾಡಿಸಿ, ಇವತ್ತು ಸಹ ಸಸ್ಯಾಹಾರಿ ಮಾಡಿಸೋಣ ಅಂತ ಹೇಳಿದ್ದಕ್ಕೆ ಸರ್ ಏನೇ ಆಗಲಿ ನಾನು ಇರ್ತೀನಿ ಮುಂದೆ ಬರ್ತಾರೆ. ಇಂಥ ಮಹಾತ್ಮ, ಇಂಥ ಜನ ಸಿಕ್ಕೋದು ಈ ಏಜ್ನಲ್ಲಿ ಸಿಕ್ಕೋದು ಭಾಳ ಕಷ್ಟ. ಅವರಿಗೆ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್ ಈ ಕಾರ್ಯಕ್ರಮದ ಪರವಾಗಿ. ಅದೇ ರೀತಿ ನಮಗೆ ಒಂದು 15-20 ದಿವಸದಿಂದ ನಮ್ಮ ಸೇವಾ ಟ್ರಸ್ಟ್ನ ನಮ್ಮ ಪದಾಧಿಕಾರಿಗಳು ಎಲ್ಲ ಪದಾಧಿಕಾರಿ ಹೆಸರು ಹೇಳಬೇಕಾದ್ರೆ ನಮ್ಮ ಜಗಡಿ ರಾಜಶೇಖರ್ ಜೊತೆಗೆ ಒಟ್ಟುಗೂಡ್ಕೊಂತ ನಮ್ಮ ಸ್ನೇಹಿತರು ಭಾಳ ಜನ ಕಷ್ಟಪಟ್ಟಿದ್ದಾರೆ. ನಮ್ಮ ಸ್ನೇಹಿತರಾದಂಥ ಸಂಪಿಂಗ್ ಅಣ್ಣ ಅವರು ಭಾಳ ಪ್ರತಿ ಸಮಯದಲ್ಲಿ ಈ ಸಂಜೆ ಮೇಡಮ್ ಅವರು ಬಂದಿದ್ದಾರೆ. ಇಂದು ಸಂಜೆ ಮೇಡಮ್ ಅವ್ರಿಗೆ ತಡವಾಗಿ ಬಂದರು. ಆದರೂ ಅವರು ಅಪಾರವಾದ ಭಕ್ತಿ ನಮ್ಮ ಜನಾಂಗದ ಬಗ್ಗೆ ಮತ್ತು ನಮ್ಮ ವಿಷಯಗಳ ಬಗ್ಗೆ ಇದೆ, ಪತ್ರಿಕೆಯಲ್ಲಿ ಪ್ರಕಟಿಸ್ತಾ ಇರ್ತಾರೆ. ಭಾಳ ಸಂತೋಷ. ಮೇಡಮ್ ಅವ್ರು ಬಂದಿದ್ದಾರೆ. ಅವರು ಹೈಲಿ ಕ್ವಾಲಿಫೈಡ್ ಮೇಡಮ್, ಹೆಸರು ಬರ್ತೇನೆ ನಮ್ಮೇನು ದೇಶಮಾನೆ ಅವರು ಭಾಳ ಹೈಲಿ ಕ್ವಾಲಿಫೈಡು, PhD ತೊಗೊಂಡಿದ್ದಾರೆ. ಅಂತೆಯೇ ನಮ್ಮ ಗುರುಮೂರ್ತಿ, ಇಟ್ಬಡು ಗುರುಮೂರ್ತಿ ಅಂದರೆ ಫೇಮಸ್ಸು ಬಲಿಸಂಘ ಇದರಲ್ಲಿ ಪದ್ಮನಾಭ ನಗರದಲ್ಲಿ. ಅದೇ ರೀತಿ ನಮ್ಮ ವಿನಯ್, ನನ್ನ ಸ್ನೇಹಿತ, ನನ್ನ ಆಪ್ತ ವಿನಯ್ ಶಿಷ್ಯರು KR ಪರಮ್ ಅವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ನಾಗಾರ್ಜುನ ಮೇಡಮ್ ಹೇಳ್ದಂಗೆ ಯುವ ಗರ್ಜನೆಯಾಗಿ ನಿಂತಿದ್ದಾರೆ ನಾಗಾರ್ಜುನ ಅವರು. ನಮ್ಮದೇನೇ ಕೆಲಸ ಆದರೂ ನಾನು ಮುಂದೆ ಬರ್ತೀನಿ ಅಂತ, ನಮಗೆಲ್ಲ ವಯಸ್ಸಾಯಿತು, ನೀವೇ ಮಾಡಬೇಕಾಗಿರೋದು. ಅದೇ ರೀತಿ ನಮ್ಮ ಮೀಡಿಯಾ ಸ್ನೇಹಿತರಾದ ರವೀಂದ್ರ ಅವರು ಮತ್ತು ಅವ್ರ ಮಗ ಭಾಳ ಮೆತ್ತು ಮೇಡಮ್ ಮಿಸಸ್ ಅವರು ಭಾಳ ನಂಬರ್ 1 ಹೇರ್ ಸ್ಟೈಲ್ ಮಾಡುವಂಥ ವ್ಯಕ್ತಿ. ಕಲ್ಯಾಣ ನಮ್ಮ NR ಕಾಲೋನಿಯಲ್ಲಿ ಅವರು ಲೇಡೀಸ್ಗೆ ಒಳ್ಳೆ ಹೇರ್ ಸ್ಟೈಲ್ ಮಾಡ್ತಾರೆ. ಅವರು ಸಹ ಈ ಸಂದರ್ಭದಲ್ಲಿ ಬಂದಿದ್ದಾರೆ. ಇಂಥ ಪ್ರತಿಭೆ ಹೊಂದಿರತಕ್ಕಂಥ ನಾವು ಜನಾಂಗ ಭಾಳಕ್ಕೂ ಸಂತೋಷ ಪಡಬೇಕು. ಅದೇ ರೀತಿ ನಮ್ಮ ಭೀಷ್ಮ ಮಹಾ ಅಂತ ಹೇಳಿದ್ರೆ ತಪ್ಪಾಗಲಾರ್ದು, ಬಲಿಜ ಭೀಷ್ಮ ಮಹಾ ನಮ್ಮ ಬನಗಿರಿ ನಗರದ ವೀರೇಂದ್ರ ಕುಮಾರ್ ಅವರು ಭಾಳ ಶ್ರಮ ವಹಿಸ್ತಾರೆ. ಈ ವಯಸ್ಸಲ್ಲೂ ನಾನಿದ್ದೀನಿ ಅಂತ ಬರ್ತಾರೆ. ನಿನ್ನೆ ಎಲ್ಲ ರಾತ್ರಿ 9 ಗಂಟೆವರೆಗೂ ಜೊತೆಯಲ್ಲಿ ಇದ್ದರು. ಅದೇ ರೀತಿ ನಮ್ಮ ಜಯನಗರ ಲಕ್ಷ್ಮಣ್, ನಿಮಗೆ ಗೊತ್ತಿ ಎಲ್ಲ ಫೇಮಸ್ ಜಯನಗರ ಲಕ್ಷ್ಮಣ್ ಅಂದರೆ ಭಾಳ ಉದಾರವಾಗಿ ಬರ್ತಾರೆ. ಮಾಡಿದ್ರು ನಮ್ಮನ್ನು ನೀವು ಇನ್ನು ಮುಂದಕ್ಕೆ ತೆಗಿತಾ ಇಲ್ಲ, ಎಲ್ಲ ನೀವು ಹಿಂದಕ್ಕೆ ಮಾಡ್ತಾ ಇದ್ದೀರಾ ಅಂದರು. ಮಹಿಳಾ ವಿಂಗದವ್ರು ರೂಪಾ ಮೇಡಮ್ ಆಗಿರ್ಬೋದು, ಅನೇಕ ಗಣ್ಯ ವ್ಯಕ್ತಿಗಳು ಇದೇ ತಮ್ಮ ಕೆಲಸ ಏನೇ ಇದ್ದರೂ ಬಿಟ್ಟು ಹಾಸ್ಪಿಟ್ಲಲ್ಲಿ, ನಮ್ಮ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಇದ್ದಾರೆ, ಆದರೂ ಬಿಟ್ಟು ಬರ್ತಾರೆ. ನಾನು ಇದ್ದೀನಿ ಅಂತ ಬರ್ತಾರೆ. ಸ್ಟೇಜ್ ಮೇಲೆ ನಿಂತು ಅವರ ಕಾರ್ಯವನ್ನು ನಿರ್ವಹಿಸ್ತಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ವಂದನೆಗಳನ್ನು ಅರ್ಪಿಸಲು ಇಷ್ಟಪಡ್ತೀನಿ ಸರ್. ಭಾಳ ಸಂತೋಷ. ನಮ್ಮ ಅನನ್ಯ ಅವರು, ನನ್ನ ಮಗಳು ಡಾಕ್ಟರ್ ಶ್ವೇತಾ. ಆಪ್ತ ಸೇವಾ ಟ್ರಸ್ಟ್ ಅಂತ ನಾವು ಮಾಡ್ಕೊಂಡಿದ್ದೀವಿ. ಈ ಆಪ್ತ ಸೇವಾ ಟ್ರಸ್ಟಿಂದ ನಮ್ಮ ಬಲಿಜ ಕುಲ ಬಾಂಧವರಿಗೆ ತುಂಬ ಸೇವೆಗಳನ್ನ ಕಲಿಸ್ಕೊಂಡು ಸುಮಾರು 75 ವರ್ಷ ಆಗಿರುವಂಥ ತ್ಯಾಗರಾಜ್ ಅಣ್ಣವರಿಗೆ ಇವತ್ತು ಹುಟ್ಟಿದ ಹಬ್ಬ ಮಾಡ್ಕೊಂಡಿದ್ದೀವಿ. ಹೀಗೆ ಸುಮಾರು ಕೆಲಸಗಳನ್ನ ನಾವು ಒಳ್ಳೆಯ ಕೆಲಸಗಳನ್ನ ಮಾಡೋಣ ಅಂತ ಇದ್ದೀವಿ. ನಾವು ಆಪ್ತ ಸೇವಾ ಟ್ರಸ್ಟ್ ಅಂತ ಇಟ್ಕೊಂಡಿರೋದು ಒಂದೇ ಕಾರಣ, ಎಲ್ಲ ಜನಾಂಗಕ್ಕೂ ನಾವು ಒಳ್ಳೆಯ ಹಸ್ತವನ್ನು ನೀಡಬೇಕು ಅಂತ, ಸಹಾಯ ಮಾಡಬೇಕು ಅಂತ ಆಪ್ತ ಸೇವಾ ಟ್ರಸ್ಟ್ನ ಇಟ್ಕೊಂಡಿದ್ದೀವಿ. ಮುಂದೆ ಬರುವಂಥ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಬಿಡಿ ಅದೇನು ಬರೀ ತ್ಯಾಗರಾಜಣ್ಣವರೆಲ್ಲ ತ್ಯಾಗಣ್ಣ ಅಂತೇಳಿ ಕರೀತಾ ಇದ್ವಿ. ಸುಮಾರು ಅವರೆಲ್ಲ ಸುದೀರ್ಘ ಪಯಣ 30 ವರ್ಷದಿಂದ ಅವರ ಹತ್ರ ಪ್ರಯಾಣ ಮಾಡ್ತಾಯಿದ್ವಿ. ಬಲಿಜ ಭೀಷ್ಮ ವೆಂಕಟೇಶನ್ ಅವ್ರ ಜೊತೆಯಲ್ಲಿ ಸುಮಾರು ಊರುಗಳಿಗೆ ಅನೇಕ ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿಸಿದ್ದೀವಿ. ಅವರು ಸಂಘಜೀವಿ. ನಿಜವಾಗ್ಲೂ ಅವರು ನನ್ನ ಜೊತೆಯಲ್ಲಿ ಸುಮಾರು 30 ವರ್ಷಗಳ ನಾವು ಪ್ರಯಾಣ ಬೆಳೆಸಿದ್ವಿ. ಅವರ ಜೊತೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು. ಮತ್ತು ಜಯರಾಮ್ ಅವರು ಬರಬೇಕಿತ್ತು. PC ಮೋಹನ್ ಅವರು ನನಗೆ ಕ್ಷೇತ್ರದಲ್ಲಿ ಭಾಳ ಕೆಲಸ ಇದೆ, ನಿಮ್ಮ ಮನೆ ಹತ್ರ ಬರ್ತೀನಿ ಅಂತೇಳಿ 9:50ಕ್ಕೆ ಬಂದು 10 ನಿಮಿಷ ಇದ್ದು ಮನೆಯಲ್ಲಿ ನಿಮಗೆ 100 ವರ್ಷ ಚೆನ್ನಾಗಿರ್ಬೇಕಪ್ಪ, ನೀವು ಸೇವೆ ಮಾಡ್ತಾಯಿದ್ದೀರ ಅಂತೇಳಿ ಹೋಗಿದ್ರು. ಅದೇ ರೀತಿ 12 ಗಂಟೆಗೆ MR ಜಯರಾಮ್ ಅವರು ಬರ್ತೀವಿ ಅಂತ ಹೇಳಿದ್ರು. ನಮ್ಮ ಜಯರಾಮ್ ಅವರು
ಅವರು ಕಾರಣ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ, ಅವರಿಗೆ ಜ್ವರ ಜಾಸ್ತಿ ಬಂದು ಕೆಮ್ಮು ಜಾಸ್ತಿ ಆಗಿದೆ. ನನಗೆ ನನ್ನ ರೂಮಲ್ಲೇ ರೆಸ್ಟ್ ತೊಗೊಳ್ತಾ ಇದ್ದೀನಿ, ನಿಮಗೆ ಒಳ್ಳೆಯದಾಗಲಿ, ನಿಮಗೆ 100 ವರ್ಷ ನೀವು ಚೆನ್ನಾಗಿರಬೇಕು ಅಂತ ಆಶೀರ್ವಾದ ಆಫ್ ಮಾಡಿಬಿಡ್ತಾರೆ. ಚಪ್ಪಣ್ಣ ಹಾಂ, ಇವತ್ತಿನ ದಿನ ಏನು ನಮ್ಮ ತಾಯಿರ ಸರ್ 75 ವರ್ಷದ ಹುಟ್ಟುಹಬ್ಬದ ಒಂದು ಹಬ್ಬದ ವಾತಾವರಣ ತುಂಬಿದೆ ನೋಡಿ. ಎಲ್ಲರೂ ಸೇರಿದ್ದೀವಿ, ಒಂದು ಹಬ್ಬದ ಥರನೇ ಇದೆ. ಇದೊಂದು ನಮ್ಮ ಬಲಿಜ ಸಂಘದ ಎಲ್ಲರೂ ಒಂದು ಒಗ್ಗಟ್ಟಿನ ನಾಂದಿ ಹಾಡಬೇಕು ಅಂತ ಇವತ್ತಿಂದ ನಾನು ಕೇಳ್ಕೊತಾ ಇದ್ದೀನಿ. ಇವತ್ತಿನ ನಾಂದಿ ಹಾಡಿರೋ ಥರನೇ ಆಯಿತು ಕಾರ್ಯಕ್ರಮ. ತುಂಬ ಯಶಸ್ವಿ. ಗೋಲ್ಡ್ ಮೆಡಲ್ ಅನನ್ಯ, ಡಾಕ್ಟರ್ ಅನನ್ಯ ಮೇಡಮ್ ಅಂತ, ಅವರು ಡೆಲ್ಲಿನಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡು ಇದ್ರು. ಅವ್ರಿಗೂ ಬಂದು ಎಲ್ಲರೂ ನಮ್ಮ ಬಲಿಜ ಯೋಜನೆ ಪ್ರೆಸಿಡೆಂಟು, ಚಿಕ್ಕಪೇಟೆ ಯುವ ಮೋರ್ಚಾ ಅಧ್ಯಕ್ಷ, ಯೋಗಿನಾರಾಯಣ ಗ್ರೇಟ್ ಕೋಪರೇಟಿವ್ ಬ್ಯಾಂಕ್ ಇವತ್ತಿನ ದಿನ 75ನೇ ಅವ್ರ ಹುಟ್ಟುಹಬ್ಬ ತಾತನವರ ಆಶೀರ್ವಾದದಿಂದ ಮತ್ತು ಭಗವಂತನ ಆಶೀರ್ವಾದದಿಂದ ನಮ್ಮ ತ್ಯಾಗರಾಜನವರು ಇವತ್ತು ಹುಟ್ಟುಹಬ್ಬ ಸಂಭ್ರಮಾಚರಣೆಯಿಂದ ನಡೆದಿದೆ. ಇದೇ ರೀತಿ ಅವರು ಆಯುರ ಆರೋಗ್ಯ ಐಶ್ವರ್ಯದಿಂದ ಇದ್ದು